ಪಿಎಸ್ಐ ಭೈರಪ್ಪ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿ ಬಂದಿದೆ. ಮಚ್ಚು ಹಿಡಿದು ಪತ್ನಿ ಮೇಲೆ ಹಲ್ಲೆಗೂ ಮುಂದಾಗಿದ್ದಾರಂತೆ ಪಿಎಸ್ಐ ಭೈರಪ್ಪ ಪತ್ನಿ ರೇವತಿಯಿಂದ ಕೆಂಗೇರಿ ಠಾಣೆಗೆ ದೂರನ್ನ ಕೊಡಲಾಗಿದೆ. ಕಮಿಷನರ್ ಕಚೇರಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಪಿಎಸ್ಐ ಭೈರಪ್ಪ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಸೈಟ್ ಮನೆ ಕೊಟ್ಟಿಲ್ಲ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಿದ್ದಾರಂತೆ. ನಿತ್ಯವೂ ಕೂಡ ಮನೆಗೆ ಕುಡಿದು ಬಂದು ಪತ್ನಿ ಮೇಲೆ ಹಲ್ಲೆ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪವನ್ನ ಭೈರಪ್ಪ ಅವರ ಪತ್ನಿ ಮಾಡಿದ್ದಾರೆ. ಸೋಲಾರ್ ಮನೇಲಿ ಇತ್ತಲ್ಲ ಅದು ಆಗ್ತದ ನಾನು ಹೊರ್ದಾಕ್ಬಿಟ್ಟೆ. ಹೌದಾ? ಅದು ಅದು ಪಿಎಸ್ಐ ಭೈರಪ್ಪ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿ ಬಂದಿರೋದು. ಅದರ ಜೊತೆಯಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೈಯಲ್ಲಿ ಮಚ್ಚನ್ನ ಹಿಡಿದುಕೊಂಡು ಪತ್ನಿಗೆ ಹಾಗೇನೆ ಮಾವನಿಗೆ ಬೆದರಿಕೆ ಹಾಕಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ಮಚ್ಚನ್ನ ಕೈಯಲ್ಲಿ ಹಿಡಿದುಕೊಂಡು ರೌಡಿಸಂ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಅದು ಕೂಡ ಬೇರೆ ಯಾರೋ ಮೇಲಲ್ಲ, ಮನೆಯಲ್ಲಿದ್ದಂತಹ ಪತ್ನಿ ಜೊತೆಗೆ ತನ್ನ ಪತ್ನಿಯ ಅಪ್ಪ ಏನಿದ್ದಾರೆ ಮಾವ, ಅವರ ವಿರುದ್ಧವೇ ಈ ರೀತಿಯಾಗಿ ದಾಂಧಲೆಯನ್ನು ನಡೆಸಿದ್ದಾರೆ. ಮಾಡಿದ್ದಕ್ಕೇನೆ ನಮ್ಮ ತಂದೆ ತಾಯಿ ನಾನು ಭಾಳ ಸಲ ಹಾಗೆ ಹೀಗೆ ನಿಮ್ಮ ಅಪ್ಪನ ಮನೆಗೆ ಹೋಗು ಅಂತ ತುಂಬ ಇದಾಗ್ತಾ ಇತ್ತು ಸರ್. ಸೊ ಹಾಗಾಗಿ ಮತ್ತೆ ಮನೆಯವ್ರು ದೊಡ್ಡವರೆಲ್ಲ ಕೂತಿ ಕಾಂಪ್ರೂವ್ ಮಾಡಿ ಮತ್ತೆ ಕಳಿಸಿದ್ರು. ಅದಾದಮೇಲೆ ಕರ್ಕೊಂಡೋಗಿ ಬಾಳಿಸ್ತೀನಿ ಅಂತ ಅವರೇ ಕರ್ಕೊಂಡು ಹೋದವರು ನೀನು ಇರಬಾರ್ದು ಮನೆಯಲ್ಲಿ. ನಾನು ಸುಮ್ಮನೆ ಕರ್ಕೊಂಡು ಬಂದೆ, ಯಾಕೆಂದರೆ ಕೋರ್ಟಲ್ಲಿ ತಪ್ಪಾಗಬಾರ್ದು ನನ್ನ ಮೇಲೆ ಅಂತ ನಾನು ಕರ್ಕೊಂಡು ಬಂದೆ. ಸೊ ಹಾಗಾಗಿ ನೀನೇ ಮ್ಯೂಚುವಲಾಗೆ ನನಗೆ ಡಿವೋರ್ಸ್ ಕೊಟ್ಬಿಡು, ಇಲ್ಲ ನೀನು ಹೊರಟೋಗು, ಅಥವಾ ನಿಮ್ಮ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಂಡು ಬಾ. ಯಾವಾಗಲೂ ಸ್ವಲ್ಪ ವರದಕ್ಷಿಣೆ ಜಾಸ್ತಿ ಕೇಳೋರು ಸರ್. ನಾನೊಬ್ಬ PSI ಆಗಿ ಒಂದು ಮನೆ ಕೊಡಿಸಿಲ್ಲ, ಒಂದು ಸೈಟ್ ಕೊಡಿಸಿಲ್ಲ, ಒಂದು 50 ಲಕ್ಷ ಕ್ಯಾಶ್ ಕೊಡಲಿಲ್ಲ, ಹಾಗೆ ಹೀಗೆ ಅಂತ ತುಂಬ ಯಾವಾಗಲೂ ಅದು ಟಾರ್ಚರ್ಗಳು ನಡೀತಾನೆ ಇತ್ತು. ಅವರು ಸಸ್ಪೆಂಡ್ ಆದಾಗ ಅವರು ತುಂಬ ಹಿಂಸೆ ಮಾಡಿದ್ರು ಸರ್. ನಿಮ್ಮ ತಂದೆಯವ್ರ ಹತ್ರ ನಿಮ್ಮ ತಂದೆಯವ್ರ ಹತ್ರ ಆಸ್ತಿ ಬರ್ಸ್ಕೊಂಡು ಬಾ, ಜಮೀನು ಬರ್ಸ್ಕೊಂಡು ಬಾ ಅಂತ ಎಲ್ಲ. ಸೊ ಹಾಗಾಗಿ ಅದರೆಲ್ಲ ಟ್ರೈ ಮಾಡಿ ತುಂಬ ಇದು ಮಾಡಿದ್ರು ಸರ್, ಹರಾಸ್ ಮಾಡಿ ಎಲ್ಲ ಥರನೂ ತೊಂದರೆ ಮಾಡಿದ್ರು. ಸೊ ಹಾಗಾಗಿ ಇವಾಗ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 1 ಮಂತಿಂದನೂ ಏನಾಯಿತು, ಮೊನ್ನೆ ಕೆಂಗೇರಿ ಸ್ಟೇಷನ್ಗೆ ಹೋಗಿ 10 ಗಂಟೆ ರಾತ್ರಿ ನಾನು ನನ್ನ ಮಗು ಹೋಗಿ ಕೂತ್ಕೊಂಡ್ರು, ಯಾರೂ FIR ಮಾಡಲಿಲ್ಲ ಸರ್. NCR ಮಾಡಿ ಕಳಿಸಿದ್ರು. ನಾವು ಅದಕ್ಕೂ ಏನೂ ಮಾತಾಡಲಿಲ್ಲ, ಒಂದು ಮೆಡಿಕಲ್ ಮಾಡಿಸ್ಲಿಲ್ಲ, ಏನೂ ಇಲ್ಲ. ಯಾಕೆಂದರೆ ಅವ್ರ ಬ್ಯಾಚ್ ಮೇಟೆ ಎಲ್ಲರೂ ಅಲ್ಲಿ ಇದ್ದವರು, ಯಾಕೆಂದರೆ ಅವ್ರು ಮುಂಚೆ ಅಲ್ಲೇ ವರ್ಕಿಂಗ್ ಮಾಡ್ತಿದ್ರು. ಹಾಗಾಗಿ ಯಾರೂ ತಗೊಳ್ಳಿಲ್ಲ, ಯಾರೂ ರೆಸ್ಪಾಂಡು ಮಾಡಲಿಲ್ಲ ಅದಕ್ಕೆ. ಸೊ ಹಾಗಾಗಿ ನಾನು ಇವತ್ತು ಕಮಿಷನರ್ ಅವರಿಗೆ ಕೊಡೋಣ ಅಂತಾನೆ ನಾನು ಡಿಸೈಡ್ ಆಗಿ ಇಲ್ಲಿಗೆ ಬಂದಿದ್ದೀನಿ ಸರ್. ಮೇಡಮ್, ನಿಮಗೆ ಭೈರಪ್ಪ ಅವ್ರಿಗೆ ಯಾವಾಗ ಪರಿಚಯ ಆಗಿದ್ದು? ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್? ಸರ್ ನಮ್ದು ಅರೇಂಜ್ ಮ್ಯಾರೇಜ್ ಸರ್, ಯಾವುದೇ ಥರ ಲವ್ ಎಲ್ಲ ಏನೂ ಇಲ್ಲ. ಸೊ ಪ್ಲೀಸ್ ಸರ್. ಹೌದು ಸರ್, ಯಾರಾದರೂ ಹುಡುಗಿರ ಜೊತೆಲ್ಲ ತುಂಬ ಅಫೇರ್ಸ್ಗಳೆಲ್ಲ ಸಿಕ್ಕಾಕೊಂಡು ಅದೆಲ್ಲ ಆಗಿ ನಾವು ಸುಮ್ಮನಾದ್ವಿ ಸರ್. ಬಟ್ ಆದರೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ 5 ವರ್ಷದಿಂದ ನಾನು ಕಾದೆ, ಏನೂ ಅದು ಸರಿ ಹೋಗಲಿಲ್ಲ ಸರ್. ಹಾಗಾಗಿ ಪ್ಲೀಸ್ ಸರ್. ಸರ್ ಅದೇ ನನ್ನ ಹೊಡೆದ್ಬಿಟ್ಟಿದ್ರು, ಚೆನ್ನಾಗಿ ಬಟ್ಟೆ ಎಲ್ಲ ಹರಿದು ರೋಡಿಗೆ ಕಳಿಸ್ಬಿಟ್ರು. ಭಾಳ ಸಲ ಹೋಗು ನೀನು ಆಚೆ ಫಸ್ಟು ಅಂತ ಎಲ್ಲ ಬಟ್ಟೆ ಎಲ್ಲ ಹರಿದು ಹೊಡೆದು ಅವ್ರ ಅಮ್ಮ ಮಗ ಇಬ್ಬರು ಸೇರಿ ಆಚೆ ಹಾಕಿದ್ರು. ಆವಾಗ ನಾನು ವಿಧಿ ಇಲ್ಲದೆ ಪೊಲೀಸ್ನವರಿಗೂ ಕಂಪ್ಲೇಂಟ್ ಮಾಡಿದೆ ಸರ್. 112ಗೂ ಕಾಲ್ ಮಾಡಿದೆ, ಯಾರೂ ರೆಸ್ಪಾಂಡ್ ಮಾಡಲಿಲ್ಲ. ಅದಾದಮೇಲೆ ನಮಗೆ ಬರಲ್ಲ, ಬ್ಯಾಡ್ರಳ್ಳಿಗೆ ಬರಲ್ಲ, ತಾವರೆಕೆರೆಗೆ ಬರುತ್ತೆ, ಒಬ್ಬೊಬ್ರು ಅವರು ಮಾಗಡಿ ರೋಡಿಗೆ ಬರುತ್ತೆ ಅಂತ ಅವರವರೇ ಇದು ಮಾಡಿಕೊಂಡ್ರು ಸರ್. ಅದಾದಮೇಲೆ ನಾನು ನಮ್ಮ ತಂದೆ ಕಾಲ್ ಮಾಡಲೇಬೇಕಾಯ್ತು ಪರಿಸ್ಥಿತಿ. ನಮ್ಮ ತಂದೆ ಬಂದಿದ್ದಕ್ಕೆ ಏನಪ್ಪ ಹಿಂಗೆಲ್ಲ ಹೊಡೆದಿದೆಯಲ್ಲ ಸರಿನಾ ಅಂತ ಅವರು ಹೊಡೆದಿದ್ದ ಮೇಲೆ ಅವರು ಬಂದೇ ಬರುತ್ತೆ ಸರ್. ಅದನ್ನು ನಾವು ಕೇಳಿದ್ದಕ್ಕೆ ಮಚ್ಚೆತ್ಕೊಂಡು ಇವತ್ತು ಅಪ್ಪ ಮಗಳನ್ನಿಬ್ಬರನ್ನೂ ಕತ್ತರಿಸಾಕ್ತೀನಿ ಹಾಗೆ ಹೀಗೆ ನಾನು ನೋಡ್ತಾನೆ ಇದ್ದೀನಿ. ಅವತ್ತಿಂದನೂ ಅಪ್ಪ ಮಗಳಿಬ್ಬರು ಒಪ್ಕೊತಾನೆ ಇಲ್ಲ ನಾನು ಏನು ಹೇಳಿದ್ರು.
ನಿಮ್ಮಿಬ್ಬರು ನಾನು ಉಳಿಸೋದೇ ಇಲ್ಲ ಅಂತ ಮನೆ ಹತ್ರ ರೌಡಿಗಳನ್ನೆಲ್ಲ ಕರೆಸಿ ಒಂದು 20-30 ಜನನ ಆ ಥರ ಎಲ್ಲ ಮಾಡಿದ್ರು ಸರ್. ನಾ ಹೇಳೋದು, ನಾನು ನಮ್ಮ ತಂದೆನ ಹೊಡಿಲಿಕ್ಕೆ 20-30 ಜನ ರೌಡಿಗಳ ಅವಶ್ಯಕತೆ ಇರಲಿಲ್ಲ ಸರ್. ಒಬ್ಬ ಗಂಡಸಿಗೆ 5 ಜನ ಹೆಣ್ಮಕ್ಳು ನಿಂತ್ಕೊಂಡ್ರು ಸರಿ ಸಾಟಿ ಅಲ್ಲ. ನೀನು ಅಷ್ಟು ನನಗೆ ಹೊಡೆದಿರ ಅಲ್ಲಿ ನಿಂತಿದ ಮೇಲೆ ನಮ್ಮ ತಂದೆಗೆ ವಯಸ್ಸಾದವ್ರಿಗೂ ನೀನು ಮಚ್ಚೆತ್ಕೊಂಡೆಲ್ಲ ನಿಂತ್ಕೊಳ್ಳೋ ಇದು ಅಧಿಕಾರ ದುರುಪಯೋಗ ಸಿಕ್ಕಾಬಿಟ್ಟೆ. ಏನು ಮಾಡ್ಕೊಳಕ್ಕಾಗಲ್ಲ, ಏನು ಮಾಡ್ಕೊತೀರಾ, ನಾನು ಪೋಸ್ಟಲ್ಲಿದ್ದೀನಿ, ನೀವೇನು ಮಾಡ್ಕೊಳಕ್ಕಾಗಲ್ಲ. 10 ಜನನ ಕರೆಸಿ ಎತ್ತಿಸೋದು ನನಗೆ 5 ನಿಮಿಷದ ಕೆಲಸ. ತುಂಬಾ ಈ ತರ ಎಲ್ಲ ಯಾವಾಗ್ಲೂ ಟಾರ್ಚರ್ ಮಾಡ್ತಾನೆ ಇದ್ರು ಸರ್. ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮೇಡಮ್? ಮತ್ತೆ ಮದುವೆ ಟೈಮಲ್ಲಿ ಅರೇಂಜ್ ಮ್ಯಾರೇಜ್ ಏನೆಲ್ಲ ಕೊಟ್ಟಿದ್ರು ಮೇಡಮ್ ಮದುವೆ ಟೈಮಲ್ಲಿ? ಸರ್ ಮದುವೆ ಟೈಮಲ್ಲಿ ಅವ್ರು ಬಂದು ಕೇಳಿದಾಗ ಏನು ಇಸ್ಕೊಳ್ಳಿಲ್ಲ ಸರ್. ಏನಂದ್ರೆ ಏನು ಬೇಡ, ನನಗೆ ಹೆಣ್ಣು ಕೊಡಿ ಸಾಕು, ನಂಗೆ ಬೇರೆ ಏನು ಬೇಡ. ಅದಕ್ಕೆ ನಮ್ಮ ತಂದೆ ತಾಯಿ ಮದುವೆ ಮಾಡಿಕೊಟ್ರು ಜೋರಾಗೆ. ಅವರು ಕೈಲಾದಷ್ಟು ಒಡವೆ ಇದು ಎಲ್ಲ ಕೊಡಿಸಿದ್ರು. ಅದನ್ನು ಎಲ್ಲ ಅವರು ಏನು ಇದು ಮಾಡಲಿಲ್ಲ ಸರ್. ಮಾಡ್ಕೊಂಡ್ರು ನೀಟಾಗೆ. ಆದ್ಮೇಲೆ ಅವ್ರ ತಾಯಿ ಅವರು ಎಲ್ಲ ಸಿಕ್ಕಾಪಟ್ಟೆ ಏನು ತರಲಿಲ್ಲ, ಏನು ಕೊಡಲಿಲ್ಲ. ನಾವು ಕೇಳದೆ ಹೋದ್ರು ನೀವು ಕೊಡಬೇಕಿತ್ತು, ನೀವು ಯಾಕೆ ಕೊಡಲಿಲ್ಲ ಅಂತಾನೆ ಕ್ವೆಶ್ಚನ್ ಮಾಡಿ ಅದು ವರದಕ್ಷಿಣೆಗೆ ಸಿಕ್ಕಾಪಟ್ಟೆ ನಡೆದೋಯ್ತು ಸರ್. ಎಷ್ಟು ಕೇಳ್ತೀರಾ ಮೇಡಮ್? 50 ಲಕ್ಷ ದುಡ್ಡು ಸೈಟ್ ಎಲ್ಲ ಕೇಳಿದ್ರು ಅಂತಾರೆ. ಹೌದು ಸರ್, ಅವ್ರದ್ದು ಸಸ್ಪೆನ್ಷನ್ ಆಗೋಗಿತ್ತು ಲಾಸ್ಟ್ ಲೋಕಾಯುಕ್ತದಲ್ಲಿ ರೈಡ್ ಆಗಿ. ಆ ಸಸ್ಪೆನ್ಷನ್ ರೀವೋಕ್ ಮಾಡಿಸ್ಕೊಳ್ಳೋಕೆ ನಂಗೆ 50 ಲಕ್ಷ ಬೇಕೇ ಬೇಕು, ಕೊಡ್ತೀಯಾ ಅಂತ ಫುಲ್ ಡಿಮ್ಯಾಂಡ್ ಮಾಡಿ ಅವಾಗಲೂ ಹೊಡೆದು ಇದೇ ಥರ ಎಲ್ಲ ಮಾಡಿದ್ರು ಸರ್. ನಾನು ಏನೋ ಫ್ರಸ್ಟ್ರೇಷನಲ್ಲಿ ಇರ್ತಾರಲ್ಲ, ಈ ಥರ ಎಲ್ಲ ಆದಾಗ ಸರಿ ಹೋಗ್ತಾರೆ ಅಂದ್ಬಿಟ್ಟು ನಾವು ಅವಾಗಲೂ ಮುಂದುವರ್ಕೊಂಡು ಸುಮ್ಮನೆ ಆದ್ವಿ ಸರ್. ಯಾಕಂದರೆ ಒಂದು ಮಗು ಇದೆ, ಆ ಮಗು ಜೀವನ ಹಾಳಾಗಬಾರ್ದಲ್ಲ ಅಂತ ನಾನು ತುಂಬ ಟ್ರೈ ಮಾಡಿದೆ ಸರ್. ಮೇಡಮ್ ಮನೇಲಿ ಪತ್ನಿ ಇದ್ರು ಕೂಡ ಬೇರೆ ಬೇರೆ ಸವಾಸ ಯಾಕೆ ಮೇಡಮ್? ಈ ಬಗ್ಗೆ ನೀವು ಪ್ರಶ್ನೆ ಮಾಡಲಿಲ್ಲ? ಏನು ಹೇಳ್ತಾರೆ? ತುಂಬ ಸಲ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಯಾರು ಮಾಡದೇ ಇರೋ ತಪ್ಪೇನು ನಾನು ಮಾಡ್ತಿಲ್ಲ, ನಾನು ಗಂಡಸು, ನಾನು ಇರೋದೇ ಹಾಗೆ, ನಿನ್ನ ಕೈಲಾದರೆ ನೀನು ಅಡ್ಜಸ್ಟ್ ಮಾಡ್ಕೋ, ಇಲ್ಲಾದರೆ ಹೋಗು, ಇದೇ ಥರ ಕ್ವೆಶ್ಚನ್ಗಳೇ ಬಂತು ಸರ್. ಅವ್ರ ತಾಯಿನೂ ಕ್ವೆಶ್ಚನ್ ಮಾಡಿದ್ರು, ನಮ್ಮ ತಂದೆ ತಾಯಿ ಹೋಗಿ ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಸರಿನಾ, ಹೀಗೆಲ್ಲ ಮಾಡ್ತಾ ಇರೋದು. ಇದಕ್ಕೆ ನನ್ನ ಮಗ ಯಾರು ಮಾಡದೇ ಇರೋ ತಪ್ಪೇನು ಮಾಡಿಲ್ಲ, ಅವನು ಗಂಡಸು ಮಾಡ್ತಾರೆ, ಇದೇ ಉತ್ತರ ಸರ್ ಅವ್ರ ಹತ್ರನೂ ಸಿಕ್ಕಿದ್ದು. ದೊಡ್ಡವರೆಲ್ಲ ಕೂತಿ ಕೊನೆಗೆ ಅವ್ರ ಅಕ್ಕ ಭಾವನೂ ಕಾಂಪ್ರ ಮಾಡಿದ್ರು ಸರ್. ಇದೆಲ್ಲ ಸರಿ ಇಲ್ಲಪ್ಪ ಬಾಳ್ಸು ಅಂತಂದಿದ್ದಕ್ಕೆ ಸಿಕ್ಕಾಪಟ್ಟೆ ಹೊಡೆದು ಗಲಾಟೆ ಮಾಡಿ ಬಟ್ಟೆ ಎಲ್ಲ ಹರಿದು ನನಗೆ ಏಟ್ ಮಾಡಿ ಮೆಡಿಕಲ್ಲೂ ಮಾಡಿಸ್ಲಿಲ್ಲ ಸರ್ ಪೊಲೀಸ್ನವರು. ಅವ್ರ ಬ್ಯಾಚ್ಮೇಟ್ಸ್ ಇರೋದ್ರಿಂದ ಎಲ್ಲ ಅವ್ರ ಕಡೆಗೆ ಸಪೋರ್ಟ್ ಮಾಡಿ ಯಾರು ಏನೂ ಹೆಲ್ಪ್ ಮಾಡ್ತಾ ಇಲ್ಲ ಸರ್. ಮೇಡಮ್ ಅಂದ್ರೆ ಆತ ಪೊಲೀಸ್ ಅನ್ನೋದೇ ದರ್ಪ ಅಂತ ಸಿಕ್ಕಾಪಟ್ಟೆ ಸರ್, ಅದೇ ಜಾಸ್ತಿ. ದಯವಿಟ್ಟು ಸರ್, ಇನ್ನು ನಾನು ಆಲ್ರೆಡಿ ನೊಂದಿದ್ದೀನಿ ಸರ್ ತುಂಬ. ಸರ್ ಇವಾಗ ಕಮಿಷನರ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದಾರೆ, ಬಟ್ ಆದ್ರೂ ಅದಕ್ಕೆಲ್ಲ ಸರ್ ಅದೇ ನಮ್ಮ ಹತ್ರ ಏನೇನು ಮಾಡಿದ್ದಾರೆ, ನನಗೆ ಏನು ಅನ್ಯಾಯ ಆಗಿದೆ ನಾನು ಅದನ್ನು ಕೇಳಿ ಬಂದಿದ್ದೀನಿ ಹೊರತು ಬೇರೆ ನಂಗೆ ಇನ್ನೇನು ಬೇಡ ಸರ್. ನನ್ನ ಮಗುಗೆ ನನಗೆ ನ್ಯಾಯ ಬೇಕು ಅಷ್ಟೇ ಸರ್, ಬೇರೆ ಏನು ಬೇಡ ನಮಗೆ. ಅವ್ರು ಎಷ್ಟು ವರದಕ್ಷಿಣೆ ಆಗಲಿ ಎಲ್ಲದಕ್ಕೂ ಆಗಲಿ, ಅವ್ರು ಹೊಡೆದಿರೋ ದೌರ್ಜನ್ಯಕ್ಕಾಗಲಿ, ಈ ಥರ ಒಬ್ಬ ಅಫಿಷಿಯಲ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ತಪ್ಪು ಸರ್. ಹೆಣ್ಮಕ್ಳ ಮೇಲೆ ಹೊಡೆಯೋದಲ್ಲ ಸರ್. ಅದರಲ್ಲಿ ವಯಸ್ಸಾದವ್ರ ಹತ್ರ ಎಲ್ಲ ಮಚ್ಚು, ಈ ಥರ ರೌಡಿಗಳನ್ನ ಕರೆಸೋದು, ಈ ಥರ ಎಲ್ಲ ತಪ್ಪು ಸರ್. ಇದೆಲ್ಲ ಮಾಡಬಾರ್ದು. ನೀವು ತಪ್ಪಾಗಿದ್ರೆ ಕರೆಸಿ ಕೂರಿಸಿ ಮಾತಾಡಬೇಕಿತ್ತು. ನೀವೇನೂ ಇದು ಮಾಡಿದೆ ಏಕಾಏಕಿ ಹೊಡೆಯೋದು, ಹೆಣ್ಮಕ್ಳನ್ನ ಬಟ್ಟೆ ಹರಿದು ರೋಡಿಗೆ ಬಿಡೋದು, ಇದೆಲ್ಲ ಮಾಡಿಬಿಟ್ರು ಸರ್. ಅದು ತುಂಬ ನನಗೆ ನೋವಾಗಿತ್ತು. ಮೇಲೆ ಮಾತ್ರ ಅಲ್ಲ ಮೇಡಮ್, ಈಗ ಕೆಂಗೇರಿ ಪೊಲೀಸ್ ನೆಗ್ಲಿಜೆನ್ಸ್ ಮಾಡಿದ್ರು, ಅವ್ರ ಮೇಲೆ ಕೂಡ ಕ್ರಮ ಬೇಕು. ಹೌದು ಸರ್, 100%. ಯಾಕೆಂದರೆ ಕಾಂಪ್ರ ಮಾಡಿ ಎಷ್ಟು ಕಾಂಪ್ರ ಮಾಡೋದು ಸರ್, ಕೈ ಮೀರಿ ಹೋಗಿದೆ ಸರ್. ಇದು ಕಾಂಪ್ರ ಮಾಡೋಂಥ ಅವಶ್ಯಕತೆ ಇಲ್ಲ ಸರ್. ಇನ್ನು ಮೋಹನ್ ಮುರಳಿ ಅಂತ ಸರ್, ಅವರು ನನಗೆ ಗೊತ್ತೇ ಇಲ್ಲ ಅನ್ನೋ ಥರನೇ ಮಾತಾಡಿದ್ರು ಸರ್. 1:30 ರಾತ್ರಿ ಆದರೂ ಮಗು ಹಿಡ್ಕೊಂಡು ಅಷ್ಟೊತ್ತರೆಗೂ ಕೂತೇ ಇದ್ದೀನಿ ಸರ್. ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ NCR ಮಾಡೇ ಕಳಿಸ್ಬಿಟ್ರು ಸರ್. ಮೆಡಿಕಲ್ ಮಾಡಿಸಿ ಅಂತ ಕೇಳಿದಕ್ಕೂ ಇಲ್ಲ ಬೆಳಗ್ಗೆ ಬನ್ನಿ ನೋಡೋಣ ಆಗತ್ತೆ, ಈಗಾಗಲ್ಲ ಅಂತ ಅವ್ರಿಗೆ ಫೋನ್ ಮಾಡಿ ಅವರಿಗೆಲ್ಲ ವಿಚಾರಗಳು ತಲುಪಿಸಿದ್ದಾರೆ ಸರ್. ಆತ ಕೂಡ ಪೊಲೀಸ್ ಅಂದ್ಬಿಟ್ಟು ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಹೌದು ಸರ್, ಅವರಿಬ್ಬರು ಒಟ್ಟಿಗೆ ಸಸ್ಪೆಂಡ್ ಆಗಿದ್ದು ಸರ್ ಅವಾಗ ಲೋಕಾಯುಕ್ತ ಕೇಸಲ್ಲಿ. ಸೊ ಅವರಿಬ್ಬರು ಫ್ರೆಂಡ್ಸು, ಹಾಗಾಗಿ ಅವರು ಒಬ್ರನ್ನೊಬ್ರು ಬಿಟ್ಕೊಡ್ಲಿಲ್ಲ ಸರ್. ಕಡೆದಾಗ ಏನು ಹೇಳ್ತೀರಮ್ಮ, ಏನಾಗ್ಬೇಕು ಆಕ್ಷನ್ ಅಂತ? ಸರ್ ನನಗೇನಲ್ಲ, ಏನಿದೆ ಅವ್ರು ಏನೇನು ಅನ್ಯಾಯಗಳು ಮಾಡ್ತಿದ್ದಾರೆ, ಒಂದಲ್ಲ ಎರಡಲ್ಲ, ಈತ ಮಾಡಿರೋದು ಬಹಳಷ್ಟಿದೆ, ಹೇಳ್ಕೊಳ್ಲಿಕ್ಕೆ ಆಗದಿರೋದು. ಏನೋ 1-2 ತಪ್ಪು ಅಂದರೆ ಸಹಿಸ್ಕೊಳ್ಬೋದು, ಬಟ್ ಆದರೆ ಇದು ಕೈ ಮೀರಿ ಹೆವಿ ಆಗೋಗಿದೆ ಸರ್. ಅಧಿಕಾರದ ದರ್ಪ ಯಾರಿಗೂ ಬೇಡ ಸರ್. ನೀವು ಅಧಿಕಾರಿ ಆದರೆ ನಮ್ಮನ್ನ ಸೇವೆ ಮಾಡೋಕ್ಕಿರೋದು, ಪಬ್ಲಿಕ್ ಸೇವೆ ಮಾಡಲಿಕ್ಕೆ. ಅದು ಬಿಟ್ಬಿಟ್ಟು ಪಬ್ಲಿಕ್ ಮೇಲೆ ದೌರ್ಜನ್ಯ ಮಾಡಿ ಹೊಡೆಯೋದು ಬಡಿಯೋದು, ಮಹಾತ್ಗೆ ಮುಂಚೆ ಮಚ್ಚು ಅದು ಇದು ಎತ್ಕೊಂಡು ಬರ್ತಾರೆ ಸರ್. ಯಾವ ಏನು ಮಾಡ್ಕೊತೀರಾ, ಬರೀ ಇದೇನೋ ಬರೀ ಕೆಟ್ಟ ಶಬ್ದಗಳಲ್ಲೇ ಜಾಸ್ತಿ ಮಾತಾಡೋದಾಗಿದೆ ಸರ್. ದಯವಿಟ್ಟು ನಾನು ತುಂಬ ಕೇಳಿಸ್ಕೊಂಡ್ರಲ್ಲ, ಇದು PSI ಭೈರಪ್ಪ ಅವರ ಪತ್ನಿ ರೇವತಿ ಮಾಡ್ತಾ ಇರುವಂತಹ ಗಂಭೀರ ಆರೋಪ. ಆತ ಪೊಲೀಸ್ ಅಧಿಕಾರಿ ಎನ್ನುವಂತಹ ದರ್ಪದಿಂದಾಗಿ ಬಹಳಷ್ಟು ಅನ್ಯಾಯವನ್ನ ಮಾಡಿದ್ದಾನೆ. ಬೇರೆ ಬೇರೆ ಯುವತಿಯರ ಜೊತೆಗೆ ಸಂಬಂಧವನ್ನ ಇಟ್ಕೊಂಡಿದ್ದಾನೆ. ನಿತ್ಯವೂ ಕೂಡ ಕುಡಿದು ಬಂದು ಹಲ್ಲೆಯನ್ನ ಮಾಡ್ತಾನೆ.
ಹಾಗೇನೆ ಅದಷ್ಟೇ ಅಲ್ಲದೆ ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಾ ಇದ್ದಾನೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಕೆಂಗೇರಿ ಪೊಲೀಸರು ಕೂಡ ನಮಗೆ ನ್ಯಾಯವನ್ನ ಕೊಡಿಸೋದ್ರಲ್ಲಿ ಹಿಂದೇಟನ್ನ ಹಾಕಿದ್ದಾರೆ ಎನ್ನುವಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್ ಒಬ್ಬ PSI ಆಗಿದ್ದು ಈ ರೀತಿಯಾಗಿ ಪತ್ನಿಯ ವಿರುದ್ಧ ಕಿರುಕುಳವನ್ನ ನೀಡಿರುವಂತಹ ಆರೋಪ ಇದೆ. ಬಟ್ಟೆ ಎಲ್ಲ ಹರಿದಾಕಿ ರೋಡಿಗೆ ನಮ್ಮನ್ನ ನೂಕಿದ್ದಾರೆ. ಮಗುವನ್ನ ಹಿಡ್ಕೊಂಡು ನಾನು ರಾತ್ರಿ ಎಲ್ಲ ಪೊಲೀಸ್ ಠಾಣೆಯಲ್ಲಿ ಕೂತ್ರೂ ಕೂಡ ನನಗೆ ನ್ಯಾಯ ಸಿಕ್ಲಿಲ್ಲ ಅಂತ ಹೇಳಿ ಪಾಪ ಅವರ ಪತ್ನಿ ಗೋಗರಿತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಪ್ರೀತಿ, ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಬಂದು ದೂರನ ಕೊಡ್ಲಿಕ್ಕೆ ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು. ಹಿಂದೆ ಕೆಂಗೇರಿ ಪೊಲೀಸ್ ಠಾಣೆಗೆ ಹೋಗಿ ದೂರನ ಕೊಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೆಂಗೇರಿ ಪೊಲೀಸು ನ್ಯಾಯವನ್ನು ಕೊಟ್ಟಿಲ್ಲ. ಯಾಕಂದ್ರೆ ಆತ ನನ್ನ ಪತಿ ಭೈರಪ್ಪ ಏನಿದ್ದಾನೆ, ಆತ ಈ ಹಿಂದೆ ಸದಸ್ಯರಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಆತನ ವಿರುದ್ಧವಾಗಿ ಪ್ರಮಾಣ ತಗೊಳ್ಳಿಕ್ಕೆ ಹಿಂದೇಟನ್ನು ಹಾಕಿದ್ದಾರೆ. 5 ವರ್ಷಗಳ ಅರೇಂಜ್ ಮ್ಯಾರೇಜ್ ಆದಂತ ನಂತರದಲ್ಲಿ ಆತ ಆರಂಭಿಕ ದಿನಗಳಲ್ಲಿ ಎಲ್ಲವೂ ಕೂಡ ಸರಿಯಾಗಿದ್ದು, ನಂತರ ಆತನ ಕಿರುಕುಳ ಶುರುವಾಯಿತು. ಅಂದ್ರೆ ಸುಮಾರು 50 ಲಕ್ಷ ಹಣ ಬೇಕು, ಸೈಟ್ ಬೇಕು, ಮದುವೆ ಆದಾಗಿಂದಲೂ ಕೂಡ ನನಗೆ ಏನು ಸಿಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಟಾರ್ಚರ್ ಮಾಡ್ಲಿಕ್ಕೆ ಮುಂದಾಗ್ತಿದ್ದ. ಬೇರೆ ಬೇರೆ ಯುವತಿಯರಿಗೂ ಕೂಡ ಮೆಸೇಜ್ ಎಲ್ಲ ಮಾಡ್ತಿದ್ದ. ಮನೆಯಲ್ಲಿ ಕೆಲವೊಂದಷ್ಟು ವಸ್ತುಗಳು ಸಿಕ್ಕಿದ್ರು, ಅದನ್ನ ಸಾರ್ವಜನಿಕವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ತಂದೆ ತಾಯಿ ಈತನ ದುಷ್ಕೃತ್ಯ ಏನಿದೆ ಅಂದ್ರೆ ಪತ್ನಿ ಮೇಲೆ ಹಲ್ಲೆ ಮಾಡುವಂಥದ್ದು, ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಮಾಡುವಂಥದ್ದು, ಕುಡಿದು ಬಂದು ಹಲ್ಲೆಯನ್ನ ಮಾಡುವಂಥದ್ದು, ಇದನ್ನ ತಂದೆ ತಾಯಿ ಬಂದು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ರೌಡಿಗಳನ್ನ ಕರೆಸಿ ನಿಮ್ಮ ಕಥೆಯನ್ನ ಮುಗಿಸ್ತೀನಿ ಅಂತೇಳಿ ಧಮಕಿ ಹಾಕ್ತಾನೆ. ಇದನ್ನ ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೂ ಕೂಡ ಹಲ್ಲೆಯನ್ನ ಮಾಡ್ತಾನೆ ಅಂತೇಳಿ ಸ್ವತಃ ಆತನ ಪತ್ನಿ ಬೆಂಗಳೂರಿನಲ್ಲಿರುವಂತಹ ಪೊಲೀಸ್ ಪ್ರಧಾನ ಕಚೇರಿಗೆ ಆಗಮಿಸಿ ನೇರವಾಗಿ IGP ಅವರಿಗೆ ದೂರನ್ನ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಹಿಂದೆ ಕೆಂಗೇರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಕೆಂಗೇರಿ ಪೊಲೀಸರು, ಅದರಲ್ಲಿ ಪ್ರಮುಖವಾಗಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಆತನ ಬ್ಯಾಚ್ ಮೇಟ್ಸ್ ಇದ್ದಾರೆ. ಈ ಹಿಂದೆ ನನ್ನ ಪತಿ ಸಸ್ಪೆಂಡ್ ಆಗಿದ್ರು. ಸಸ್ಪೆಂಡ್ ಆದಂತಹ ಸಂದರ್ಭದಲ್ಲಿ ಆತನ ಜೊತೆಯಲ್ಲಿ ಸಸ್ಪೆಂಡ್ ಆದಂತ ಓರ್ವ ಅಧಿಕಾರಿ ಏನಿದ್ದಾನೆ, ಇವರು ಕೂಡ ನನಗೆ ಸಹಾಯನ ಮಾಡ್ತಿಲ್ಲ. ಆತ ಪೊಲೀಸ್ ಅನ್ನೋದೇ ಇಲ್ಲಿ ಪ್ರಮುಖವಾದಂತ ಆತನಿಗೆ ಸಪೋರ್ಟಿವ್ ಆಗಿ ಅಧಿಕಾರಿಗಳು ಇರುವಂತದ್ದು ನಮ್ಮ ರಕ್ಷಣೆಯನ್ನ ಮಾಡಲಿಕ್ಕೆ ಆತ ಕಾನೂನನ್ನ ದುರುಪಯೋಗವನ್ನ ಪಡ್ಕೊಂಡು ನಮ್ಗೆ ಧಮಕಿಯನ್ನ ಹಾಕ್ತಿದ್ದಾನೆ, ದೈಹಿಕವಾಗಿ ಹಲ್ಲೆಯನ್ನ ಮಾಡ್ತಿದ್ದಾನೆ. 3 ವರ್ಷದ ಮಗು ಇದೆ, ಮಗುವನ್ನು ಕೂಡ ಸರಿಯಾಗಿ ನೋಡ್ಕೊಳ್ತಿರ್ಲಿಲ್ಲ. ಈ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹಾಕಿದ್ದಾನೆ. ಜೊತೆಗೆ ಈತನ ಹಲ್ಲೆಯನ್ನ ತಾಳಲಾರದೆ ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ, ಈತನಿಂದ ನನಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಸದ್ಯ ನೊಂದಂತ ಪತ್ನಿ ಏನಿದ್ದಾರೆ ಆಕೆ ಬೆಂಗಳೂರಿನ IGP ಕಚೇರಿಗೆ ದೂರನ್ನ ಕೊಡ್ತಿರುವಂತದ್ದು. ಪ್ರೀತಿ, ಶಿವಕುಮಾರ್, ಈಗ ಬರೀ ಪತಿಯ ಮೇಲೆ ಮಾತ್ರ ಆರೋಪವನ್ನ ಮಾಡ್ತಾ ಇಲ್ಲ ರೇವತಿ ಅವರು. ಒಂದ್ ರೀತಿಯಲ್ಲಿ ಕೆಂಗೇರಿ ಪೊಲೀಸರು ಕೂಡ ನಮಗೆ ಯಾವುದೇ ರೀತಿಯಾದಂತಹ ನ್ಯಾಯ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಎನ್ನುವಂತಹ ಆರೋಪ ಮಾಡ್ತಿದ್ದಾರೆ. ನಿಜಕ್ಕೂ ಕೂಡ ಕೆಂಗೇರಿ ಪೊಲೀಸರು ಈ ಕೇಸನ್ನ ಲೈಟ್ ಆಗಿ ತಗೊಂಡ್ರ? PSI ಪರವಾಗಿ ಈ ಕೇಸನ್ನ ಮಾಡೋದಕ್ಕೆ ಮುಂದಾದ್ರ ಹೇಗೆ? ಪ್ರೀತಿ, ಮೇಲ್ನೋಟಕ್ಕೆ ಇದು ಖಂಡಿತ ನಿಜ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಆಕೆ ಹೇಳ್ತಿರುವಂತದ್ದು, ರಾತ್ರಿವರೆಗೂ ಕೂಡ ಹೋಗಿ ಪೊಲೀಸ್ ಠಾಣೆಯಲ್ಲಿ ಕುತ್ಕೊಂಡ್ರೆ 3 ವರ್ಷದ ಮಗುವನ್ನ ಕರ್ಕೊಂಡು ಪೊಲೀಸ್ ಠಾಣೆಗೆ ನ್ಯಾಯವನ್ನ ಕೇಳ್ಕೊಂಡು ಹೋದಂತ ಸಂದರ್ಭದಲ್ಲಿ ಅಧಿಕಾರಿಗಳು ದೂರನ್ನ ರಿಸೀವ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಲಿಲ್ಲ. ಜೊತೆಗೆ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಕೂಡ ಸಬ್ ಇನ್ಸ್ಪೆಕ್ಟರ್ ಸ್ವತಃ ಇದೇ ಭೈರಪ್ಪ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಿದ್ದಂತ ಸಂದರ್ಭದಲ್ಲಿ ಲೋಕಾಯುಕ್ತದಿಂದ ಟ್ರಾಪ್ ಆಗಿ ಆತ ಸಸ್ಪೆಂಡ್ ಆಗಿರ್ತಾನೆ. ಸಸ್ಪೆಂಡ್ ಆದಂತ ನಂತರದಲ್ಲಿ ಆತನ ಜೊತೆಯಲ್ಲೇ ಸಸ್ಪೆಂಡ್ ಆಗಿದಂತ ಮತ್ತೊಬ್ಬ ಅವ್ರದೇ ಬ್ಯಾಚ್ನ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾನೆ ಆತ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನ ಮಾಡ್ತಿದ್ದಾನೆ. ದೂರನ್ನ ಕೊಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಂಗೇರಿ ಪೊಲೀಸ್ ಠಾಣೆಯ ಮೋಹನ್ ಎನ್ನುವಂತ ಪೊಲೀಸ್ ಸಿಬ್ಬಂದಿ ದೂರನ್ನ ರಿಸೀವ್ ಮಾಡ್ಕೊಂಡಿಲ್ಲ. ಹೀಗಾಗಿ ತಡರಾತ್ರಿ 1 ಗಂಟೆವರೆಗೂ ಕೂಡ ನಾನು ಕೆಂಗೇರಿ ಪೊಲೀಸ್ ಠಾಣೆ ಬಳಿ ಸಣ್ಣ ಮಗುವನ್ನು ಹಾಕೊಂಡು ಎಷ್ಟು 10 ಗೋಗರಿದ್ರು ಕೂಡ ನನ್ನ ದೂರನ್ನ ತಗೊಂಡಿಲ್ಲ. ಗಂಡ ದೈಹಿಕವಾಗಿ ಹಲ್ಲೆಯನ್ನ ಮಾಡಿ ಮನೆಯಿಂದ ಹೊರಗಡೆ ಆಗ್ತಾನೆ. ನ್ಯಾಯವನ್ನ ಕೇಳ್ಕೊಂಡು ಪೊಲೀಸ್ ಠಾಣೆಗೆ ಹೋದ್ರೆ ಪೊಲೀಸರು FIR ಅನ್ನ ದಾಖಲು ಮಾಡಿ ಆರೋಪಿಯನ್ನ ವಶಕ್ಕೆ ಪಡೆಯುವಂತದನ್ನ ಬಿಟ್ಟು ಕೇವಲ NCR ಅನ್ನ ದಾಖಲು ಮಾಡಿದ್ದಾರೆ. ಪ್ರಕರಣದಲ್ಲಿ ಆತ ಸಬ್ ಇನ್ಸ್ಪೆಕ್ಟರ್ ಅಂತೇಳಿ ಆತನಿಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅಂತೇಳಿ ಆಕೆ ನೇರವಾಗಿ ಕೆಂಗೇರಿ ಪೊಲೀಸರ ಮೇಲೆ ಕೂಡ ಆರೋಪವನ್ನು ಮಾಡ್ತಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕೆಂಗೇರಿ ಪೊಲೀಸ್ ಠಾಣೆಯ ಓರ್ವ ಸಿಬ್ಬಂದಿ ಮೋಹನ್ ಅಂತೇಳಿ, ಅಂದ್ರೆ ಸಬ್ ಇನ್ಸ್ಪೆಕ್ಟರ್ ಮೋಹನ್ ಕೂಡ ಆತನಿಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ನಮ್ಮ ದೂರನ್ನ ರಿಸೀವ್ ಮಾಡ್ಕೊಂಡಿಲ್ಲ ಅಂತೇಳಿ ಆಕೆ ನೇರವಾಗಿ ಆರೋಪವನ್ನು ಮಾಡ್ತಿರುವಂತದ್ದು. ಸದ್ಯ ಹಿಂದೆ ಕೆಂಗೇರಿ ಪೊಲೀಸ್ ಠಾಣೆಗೆ ಆಕೆ ಪತಿ ವಿರುದ್ಧವಾಗಿ ದೂರನ್ನ ಕೊಡ್ತಾಳೆ. ವರದಕ್ಷಿಣೆ ಕಿರುಕುಳವನ್ನ ಕೊಡ್ತಿದ್ದಾನೆ, 50 ಲಕ್ಷ ಹಣ ಕೇಳ್ತಿದ್ದಾನೆ, ಮನೆ ಕೊಟ್ಟಿಲ್ಲ ನೀವು ಪೋಷಕರು, ಮನೆಯಿಂದ ಹೋಗು ಅಂತೇಳಿ ಟಾರ್ಚರ್ ಮಾಡ್ತಿದ್ದಾನೆ ಅಂತೇಳಿ ದೂರನ್ನ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಪತ್ನಿಯ ತಂದೆ ತಾಯಿ ಏನಿದ್ದಾರೆ ಅವರು ಬಂದು ಕೇಳಿದಂಥ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಮಚ್ಚನ್ನ ತೋರಿಸಿ ಹಲ್ಲೆಯನ್ನ ಮಾಡಲಿಕ್ಕೆ PSI ಭೈರಪ್ಪ ಮುಂದಾಗುವಂಥ ಎಲ್ಲ CCTV ದೃಶ್ಯ ಪತಿಯ ಅಕ್ರಮ ಚಟುವಟಿಕೆಗಳೇನಿದೆ ಅಂದ್ರೆ ಅವು ಎಲ್ಲವನ್ನು ಸಮೇತವಾಗಿ ದೂರನ್ನ ಕೊಡ್ಲಿಕ್ಕೆ ಹೋದ್ರೂ ಕೂಡ ಕೆಂಗೇರಿ ಪೊಲೀಸರು ದೂರನ್ನ ತಗೊಳ್ತಿಲ್ಲ. ಕೆಂಗೇರಿ ಪೊಲೀಸರು ಈತನ ಜೊತೆ ಶಾಮೀಲಾಗಿದ್ದಾರೆ, ನನಗೆ ನ್ಯಾಯ ಬೇಕು ಅಂತೇಳಿ ನೊಂದಂತ ಪತ್ನಿ ಸದ್ಯ IGP ಕಚೇರಿಗೆ
ಕೆ ಭೈರಪ್ಪ ಹಾಗೂ ಕೆಂಗೇರಿ ಪೊಲೀಸರ ಕರ್ತವ್ಯ ಲೋಪ ಏನಿದೆ ಅದರ ಕುರಿತಾಗಿ ದೂರನ್ನ ಕೊಡ್ತಿರುವಂತದ್ದು. ಪ್ರೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.